ದರ್ಶನ್ ಅವ್ರಿಗೆ ಇರುವಂತ ಗಂಡಾಂತರ ಯಾವಾಗ ಮುಗಿಬಹುದು? ಆ ನಂತರದಲ್ಲಿ ಏನೋ ರಾಜಯೋಗ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತ ಇದೆ. ಇವಾಗ ಯಾಕಂದರೆ ನನ್ನ ಮಕ್ಳಿಗೂ ಅದೇನೇ ಸೇಮ್ ನಡೀತಾ ಇರೋದ್ರಿಂದ ನಾನು ನಾವು ಜಾತಕ ಫಾಲೋ ಮಾಡ್ತೀನಿ. ಆ ಪ್ರಕಾರವಾಗಿ ಹೇಳಬೇಕು ಅಂದರೆ ಅದು ನವಂಬರ್ಗೆ ಮುಗಿಯುತ್ತೆ ಅಂತ ಇದೆ. ನಾವು ಅಂದ್ಕೊಳ್ಳೋದಷ್ಟೇ, ಸ್ವಾಮಿನ ಮಾಡಿರೋರು ಯಾವತ್ತೂ ಯಾರೂ ಕೆಡಲ್ಲ. ಷಣ್ಮಾತ್ಮನ ಪೂಜೆ ಮಾಡಿದವರು ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ, ನಾನು ಸಣ್ಣ ಮಕ್ಕಳಿಂದ ನಮ್ಮ ತಂದೆ ಕಾಲದಿಂದನೂ ನಾವು ಅದೇನೆ, ಯಾರೂ ಕೆಡಲ್ಲ. ಇದೇನೋ ಅದಕ್ಕೆ ಕಷ್ಟಪಡಲೇಬೇಕು ಅಂತ ಹಣೆ ಬರದಲ್ಲಿ ಬರೆದಿದೆ. ಕಷ್ಟಪಡ್ತಾರೆ, ಸ್ವಲ್ಪ ಅನುಭವಿಸ್ತಾರೆ, ಪ್ರಾಯಶ್ಚಿತ್ತ ಆಲ್ರೆಡಿ ಆಗಿರುತ್ತೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ಒಳ್ಳೆ ಮನುಷ್ಯನಾಗಿ ಇನ್ನೂ ಒಳ್ಳೆ ಒಂದು ಮುಗ್ಧ ಮನಸ್ಸಿಂದ ಅವ್ರು ಆಚೆ ಬಂದು, ಮುಂಚೆ ಹೇಗೆ ನೋಡ್ತಿದ್ವಿ ದರ್ಶನ್ ಅಣ್ಣನ, ಆ ಥರ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಡುವಂಥದ್ದು ನಾವು ಬಯಸ್ತೀವಿ, ಆ ಥರ ಆಗಲಿ ಅಂತ. ಈ ತರ ಸಮಸ್ಯೆ ಇದ್ರೆ ಏನ್ ಮಾಡ್ಬೇಕು ಪರಿಹಾರಕ್ಕೋಸ್ಕರ? ಪರಿಹಾರ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ತುಂಬ ಅದಕ್ಕೆ ಅಂತೂ ತುಂಬ ಅವ್ರ ಥರ ನಿಜವಾಗ್ಲೂ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಮಾತಾಡಬಾರ್ದು ಅವ್ರ ಬಗ್ಗೆ, ಯಾಕಂದರೆ ತಪ್ಪಾಗುತ್ತೆ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ನೋಡಿರ್ತಾರೆ. ಇವಾಗ ನಿಮ್ಮನ್ನು ಬೇರೆಯವ್ರು ನೋಡೋದೇ ಒಂಥರ ಇರುತ್ತೆ, ನಾನು ನೋಡೋದೇ ಒಂಥರ ಇರುತ್ತೆ. ನಾನೀಗ ಅವ್ರನ್ನ ಹತ್ರದಿಂದ ನೋಡಿಬಿಟ್ಟು ನಾನು ಯಾವಾಗಲೂ ಹೊಗಳುತ್ತಿದ್ರೆ, ಇವಳು ಯಾವಳೋ ಬಂದು ಹೊಗಳುತ್ತಳಪ್ಪ, ಆ ಥರ ಆಗಿಬಿಡುತ್ತೆ. ಅದು ತಪ್ಪಾಗುತ್ತೆ. ಆದರೆ ನಾನು ನೋಡಿದ ಪ್ರಕಾರ ಅವ್ರು ತುಂಬ, ಇಬ್ಬರು ಕೂಡ ಅಷ್ಟೇ, ಗಂಡ ಹೆಂಡತಿ ಅನ್ನೋದು ಏನಿದೆ ಅದು ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋವಂಥವ್ರು ಮನುಷ್ಯರು. ಅವ್ರಿಗೆ ಇದೇನೋ ಆಗಿದೆ, ಆದರೆ ದೇವರಿದ್ದಾರೆ ಅನ್ನೋದು ನಂಬಿಕೆ ಇದೆ.